ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಹಳ ವಿಶೇಷವಾಗಿದೆ. ಎಲ್ಲ ಪ್ರೇಮಿಗಳಿಗೂ ಬಹಳ ವಿಶೇಷ ಅನ್ನಬಹುದು. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸೋಲ್ಮೇಟ್ ಯಾವ ರಾಶಿ, ಜ್ಯೋತಿಷ್ಯದ ಸತ್ಯಗಳನ್ನು ಬಹಿರಂಗ ಮಾಡುತ್ತೇನೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬರುತ್ತಾರೆ. ಅವರು ಬಂದ ನಂತರ ನಿಮ್ಮ ಜೀವನವನ್ನೇ ಬದಲಾಗುತ್ತದೆ ಅಂತ ನಿಮಗೆ ಅನಿಸುತ್ತಿದೆಯಾ? ಹಾಗಾದರೆ ವೀಕ್ಷಕರೇ, ತಡ ಏಕೆ ಮಾಡೋಣ. ನೋಡಿ, ನೀವು ಮಾತಾಡದೇ ಇದ್ದರೂ ಅರ್ಥ ಮಾಡಿಕೊಳ್ಳುವವರು, ನಿಮ್ಮ ನೋವನ್ನು ಕೇಳದೆ ಅನುಭವಿಸುವವರು, ನಿಮ್ಮ ಆತ್ಮಕ್ಕೆ ಸಂಪರ್ಕವಾಗುವವರು, ಇದು ಎಲ್ಲವೂ ನಿಮ್ಮ ಸೋಲ್ಮೇಟಿನ ಗುಣಗಳು. ಆದರೆ ನಿಮಗೆ ಒಂದು ವಿಷಯ ಗೊತ್ತು, ಅವರು ಯಾರು ಎಂದು ನಿಮಗೆ ಅನಿಸುತ್ತಿರಬಹುದು. ಅವರು ಮತ್ಯಾರೂ ಇಲ್ಲ ವೀಕ್ಷಕರೇ, ನಿಮ್ಮ ಸೋಲ್ಮೇಟ್. ಆದರೆ ಒಂದು ವಿಷಯ ಏನೆಂದರೆ, ನಿಮ್ಮ ಸೋಲ್ಮೇಟ್ ಯಾವ ರಾಶಿಯವರು ಅನ್ನೋದನ್ನು ನೀವು ತಿಳಿಯದಿದ್ದರೆ ಏನಾಗಬಹುದು ಗೊತ್ತಾ? ನೋಡಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮ್ಮ ಸೋಲ್ಮೇಟ್ ಯಾರು ಅಂತ ನಿಖರವಾಗಿ ಹೇಳುತ್ತೇನೆ. ಆದರೆ ನೀವು ಪ್ರೀತಿಸುವ ಅತ್ಯಂತ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ, ನಿಮ್ಮ ಸೋಲ್ಮೇಟ್ ಕನೆಕ್ಷನ್, ರಾಶಿಗಳ ನಡುವಿನ ಕಂಪ್ಯಾಟಿಬಿಲಿಟಿ. ಅಂದರೆ ಒಂದು ರಾಶಿ ಇನ್ನೊಂದು ರಾಶಿಯವರಿಗೆ ಹೊಂದಿಕೊಳ್ಳುತ್ತದೆ ಅಥವಾ ಇಲ್ಲವೇ, ಮತ್ತು ಯಾವ ಜೋಡಿಗಳು ಡೆಸ್ಟಿನೇಟೆಡ್ ಆಗಿರುತ್ತದೆ, ಅಂದರೆ ಯಾವ ಜೋಡಿಗಳು ಮುಂದೆ ಸಾಗಬಹುದು. ಮೊದಲನೇ ಪ್ರಶ್ನೆ ಅಂದರೆ ವೀಕ್ಷಕರೇ, ಸೋಲ್ಮೇಟ್ ಅಂದರೇನು? ನೋಡಿ, ಸೋಲ್ಮೇಟ್ ಅಂದರೆ ಕೇವಲ ಲವರ್ಸ್ ಅಲ್ಲ, ನಿಮ್ಮ ಆತ್ಮಕ್ಕೆ ಸಂಪರ್ಕ ಹೊಂದಿರುವ ವ್ಯಕ್ತಿ, ನಿಮ್ಮ ಬೆಳವಣಿಗೆಗೆ ಕಾರಣವಾಗುವವರು, ನಿಮ್ಮ ಜೀವನಕ್ಕೆ ಒಂದು ಅರ್ಥ ಕೊಡುವವರು, ನಿಮ್ಮ ಸುಖ ದುಃಖದಲ್ಲೂ ನಿಮ್ಮ ಜೊತೆ ಇರುವವರು. ಅವರು ನಿಮ್ಮ ಹಣವನ್ನು ನೋಡಿ ಅಲ್ಲ, ನಿಮ್ಮ ಮನಸ್ಸನ್ನು, ನಿಮ್ಮ ಚರಿತ್ರೆಯನ್ನು ನೋಡಿ ಇರುವ ವ್ಯಕ್ತಿ. ಸೋಲ್ಮೇಟ್ ರಿಲೇಶನ್ಶಿಪ್ ಈಸಿ ಆಗಿರುವುದೇ ಇಲ್ಲ, ಆದರೆ ಅದು ನಿಜವಾದದ್ದು. ನೋಡಿ ವೀಕ್ಷಕರೇ, ನಾವು ಯಾವ ರಾಶಿಯವರಿಗೆ ಯಾವ ರಾಶಿಯವರು ಹೊಂದಿದರೆ ಮುಂದೆ ಜೀವನ ಚೆನ್ನಾಗಿರುತ್ತದೆ ಎಂದು ತಿಳಿಸುತ್ತೇನೆ. ಮೊದಲನೆಯದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರು ಯಾವಾಗಲೂ ಎನರ್ಜೆಟಿಕ್ ಮತ್ತು ಬೋಲ್ಡ್ ಆಗಿಯೇ ಇರುತ್ತಾರೆ. ಇವರ ಸೋಲ್ಮೇಟ್ ರಾಶಿ ಎಂದರೆ ತುಲಾ ಮತ್ತು ಧನು. ಇವು ಎರಡೇ ಯಾಕೆ ಗೊತ್ತಾ ವೀಕ್ಷಕರೇ? ನೋಡಿ, ತುಲಾ ರಾಶಿಯವರು ಅವರ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಮಾಡುತ್ತಾರೆ. ಅದೇ ಧನು ಅವರ ಜೊತೆ ಅಡ್ವೆಂಚರಸ್ ಶೇರ್ ಆಗುತ್ತದೆ. ಇವರು ಇಬ್ಬರಲ್ಲಿ ಯಾರಾದರೂ ರಿಲೇಶನ್ಶಿಪ್ಪಲ್ಲಿ ಹೋದರೆ ಇವರ ಜೀವನ ಫುಲ್ ಎನರ್ಜೆಟಿಕ್. ಮತ್ತೊಂದು ರಾಶಿ ಅಂದರೆ ವೃಷಭ ರಾಶಿ. ವೃಷಭ ರಾಶಿಯವರು ಯಾವಾಗಲೂ ಸ್ಟೇಬಲ್ ಮತ್ತು ಲಾಯಲ್, ಅಂದರೆ ಸತ್ಯವನ್ನು ಮಾತಾಡುವವರು ಮತ್ತು ಅವರ ಜೀವನವನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವವರು. ಹಾಗಾದರೆ ಇವರ ಸೋಲ್ಮೇಟ್ ಆದವರು ಕನ್ಯಾ ಮತ್ತು ಮಕರ ರಾಶಿ. ಕನ್ಯಾ ಅಥವಾ ಮಕರ ರಾಶಿ ಇವರಿಬ್ಬರ ಜೊತೆ ಯಾರಾದರೂ ಇದ್ದರೂ ಅವರ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿ ಇರುತ್ತದೆ ಮತ್ತು ಜೀವನ ಸೆಕ್ಯೂರ್ ಆಗಿ ಇರುತ್ತದೆ.
ಇವರು ಮುಂದಾಲೋಚನೆಯನ್ನು ಮಾಡಿ ತಮ್ಮ ಜೀವನವನ್ನು ಶಾಂತವಾಗಿ ಇಳಿಸಿಕೊಳ್ಳುತ್ತಾರೆ. ಇವರ ಲವ್ ಲೈಫ್ ಸ್ಟಡಿ ಅಂದರೆ ಬ್ಯಾಲೆನ್ಸ್ಡ್. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಫನ್ ಆ್ಯಂಡ್ ಟಾಕಿಟಿವ್ ಅಂದರೆ ಬಹಳ ಮಾತಾಡುವವರು ಮತ್ತು ಅತ್ಯಂತ ಫನ್ ಪರ್ಸನ್. ಇವರ ಸೋಲ್ಮೇಟ್ ರಾಶಿ ಕುಂಭ ಮತ್ತು ತುಲಾ. ನೋಡಿ ವೀಕ್ಷಕರೇ, ಇವರಿಬ್ಬರಲ್ಲಿ ಯಾರಾದರೂ ಇವರ ಸೋಲ್ಮೇಟ್ ಆದರೆ ಇವರು ಮಾತಿನ ಮೂಲಕ ಕನೆಕ್ಟ್ ಆಗುತ್ತಾರೆ. ಇವರ ಫ್ರೆಂಡ್ಶಿಪ್ ಲವ್ ಅಂತ ಚೇಂಜ್ ಆಗುತ್ತದೆ. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರು ಇಮೋಷ್ನಲ್. ಇವರು ಬಹಳ ಜಲ್ದಿಯೇ ಇಮೋಷ್ನಲ್ ಆಗಿಬಿಡುತ್ತಾರೆ. ಸಣ್ಣ ಪುಟ್ಟ ಮಾತಿಗೂ ಮನಸ್ಸಿನ ಮೇಲೆ ಬೀರುತ್ತದೆ. ಹಾಗಾದರೆ ಇವರ ಸೋಲ್ಮೇಟ ಮೀನ ಮತ್ತು ವೃಶ್ಚಿಕ. ಇವರು ಬಹಳ ಆಳವಾಗಿ ಪ್ರೀತಿಯನ್ನು ಮಾಡುತ್ತಾರೆ ಮತ್ತು ಇವರಿಬ್ಬರ ನಡುವೆ ಒಂದು ಡೀಪ್ ಇಮೋಷನಲ್ ಬಾಂಡನ್ನು ಬೆಳೆಯುತ್ತದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಕಾನ್ಫಿಡೆಂಟ್. ಯಾವುದೇ ವಿಷಯ ಬಂದರೂ ಇವರು ತಮ್ಮ ಕಾನ್ಫಿಡೆನ್ಸಿಂದನೇ ಮೆಚ್ಚಬಹುದು. ಇವರ ಸೋಲ್ಮೇಟ್ ಆದ ಮೇಷ ಮತ್ತು ಧನು ರಾಶಿಯವರು. ಇವರು ಒಂದು ಪವರ್ ಕಪಲ್ ಎಂದು ಸಾಗುತ್ತಾರೆ. ಸಿಂಹ ರಾಶಿಯವರು ಕಾನ್ಫಿಡೆನ್ಸ್ ಇರೋದ್ರಿಂದ ಮೇಷ ಮತ್ತು ಧನು ರಾಶಿಯವರಿಗೆ ಒಂದು ಸಹಾಯ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ತುಂಬ ಪ್ರಾಕ್ಟಿಕಲ್. ಇವರು ಲಾಜಿಕನ್ನು ಯೂಸ್ ಮಾಡಿ ತಮ್ಮ ಜೀವನವನ್ನು ಸಾಗುತ್ತಾರೆ. ಅವರಿಗೆ ಇಂದಿನ ದಿನದ ಪ್ರೆಸೆಂಟ್ ದಿನ ಮುಖ್ಯ, ಮುಂದಾಲೋಚನೆ ಮಾಡುವುದಿಲ್ಲ. ಇವರ ಸೋಲ್ಮೇಟ್ಗಳು ವೃಷಭ ಮತ್ತು ಮಕರ ರಾಶಿ. ಇವರು ಟುಗೆದರ್ ಇದ್ದರೆ ಇವರ ಜೀವನ ಆರ್ಗನೈಸ್ಡ್ ಇರುತ್ತದೆ, ಅಂದರೆ ಪ್ರಾಕ್ಟಿಕಲ್ ಮತ್ತು ಬ್ಯಾಲೆನ್ಸ್ಡ್ ಆಗಿರುತ್ತದೆ. ತುಲಾ ರಾಶಿ. ತುಲಾ ರಾಶಿಯವರು ಬಹಳ ರೊಮ್ಯಾಂಟಿಕ್. ಇವರ ಸೋಲ್ಮೇಟ್ ಆದ ಮೇಷ ಮತ್ತು ಮಿಥುನ. ತುಲಾ ರಾಶಿಯವರು ಲವ್ ಆ್ಯಂಡ್ ಬ್ಯಾಲೆನ್ಸ್ ಅನ್ನು ತರುತ್ತಾರೆ. ಇವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡಿ ಮತ್ತು ಪ್ರೀತಿಯಿಂದ ಮುಂದೆ ಸಾಗುತ್ತಾರೆ. ಯಾವುದೇ ಕಷ್ಟ ಬಂದರೂ ಪ್ರೀತಿಯಿಂದಲೇ ಸುಧಾರಿಸಬಹುದು ಎಂದು ಇವರ ನಂಬಿಕೆ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರು ಇಂಟೆನ್ಸ್, ಅಂದರೆ ತಾವು ಒಳಗೆ ಇರುವುದು, ಯಾರೊಂದಿಗೆ ಹೆಚ್ಚು ಮಾತನಾಡದೆ ಇಂಟ್ರೋವರ್ಟ್ ಎಂದು ಕರೆಯಬಹುದು. ವೃಶ್ಚಿಕ ರಾಶಿಯವರ ಸೋಲ್ಮೇಟ್ ಕರ್ಕಾಟಕ ಮತ್ತು ಮೀನರಾಶಿ. ಇವರು ಪ್ರೀತಿ ಬಹಳ ಡೀಪ್ ಆಗಿರುತ್ತದೆ. ಮುಂದಿನ ರಾಶಿ ಧನು ರಾಶಿ. ಧನು ರಾಶಿಯವರು ಫ್ರೀ ಸ್ಪಿರಿಟ್, ಅಂದರೆ ಇವರು ತಮ್ಮ ಮನಸ್ಸಿಗೆ ಏನು ಬರುತ್ತದೆ ಅದನ್ನೇ ಮಾಡುವವರು. ಇವರು ಮುಂದಾಲೋಚನೆ ಮಾಡದೆ ತಮ್ಮ ಜೀವನವನ್ನು ಸಾಧಿಸುವವರು. ಧನು ರಾಶಿಯವರ ಸೋಲ್ಮೇಟ್ ಮೇಷ ಮತ್ತು ಸಿಂಹ. ಇವರು ಅಡ್ವೆಂಚರ್ ಕಪಲ್ ಎಂದು ಕರೆಯಲಾಗುತ್ತದೆ, ಅಂದರೆ ಇವರಿಗೆ ಜಗತ್ತು ಸುತ್ತಾಡುವುದು, ಅಲ್ಲಿನ ಹೊಸ ಜೀವನವನ್ನು ಆವರಿಸುವುದು ಇವರಿಗೆ ತುಂಬ ಇಷ್ಟ. ಇವರಿಗೆ ಹೊರ ಪ್ರಪಂಚ ಎಂದರೆ ತುಂಬ ಇಷ್ಟ. ಮುಂದಿನ ರಾಶಿ ಮಕರ. ಮಕರ ರಾಶಿಯವರು ಡಿಸಿಪ್ಲಿನ್ಡ್. ಇವರ ಸೋಲ್ಮೇಟ್ ವೃಷಭ ಮತ್ತು ಕನ್ಯಾ. ಇವರು ಸಕ್ಸಸ್ ಓರಿಯೆಂಟೆಡ್ ಪೇರ್,
ಅಂದರೆ ಇವರು ಇವರ ಜೀವನದಲ್ಲಿ ಖಚಿತವಾಗಿ ಸಕ್ಸಸ್ ಅನ್ನು ಪಡೆಯುತ್ತಾರೆ. ಮಕರ ರಾಶಿಯವರು ಡಿಸಿಪ್ಲಿನ್ಡ್ ಇರೋದ್ರಿಂದ ಇವರ ಜೀವನದಲ್ಲಿ ಸಕ್ಸಸ್ ಈಸಿಯಾಗಿಯೇ ಬರುತ್ತದೆ. ಮುಂದಿನ ರಾಶಿ ಕುಂಭ. ಕುಂಭ ಎಂದರೆ ಯೂನಿಕ್ ಅಂದರೆ ಜಗತ್ತಿನಲ್ಲಿ ಕೆಲವಷ್ಟು ಜನರೇ ಕುಂಭ ರಾಶಿಯವರು ತಮ್ಮ ಸೋಲ್ಮೇಟನ್ನು ಪಡೆಯುತ್ತಾರೆ. ಮಿಥುನ ಮತ್ತು ತುಲಾ ರಾಶಿ ಇವರ ಇಂಟೆಲೆಕ್ಚುವಲ್ ಕನೆಕ್ಷನ್ ಇಂಟೆಲೆಕ್ಚುವಲ್ ಕನೆಕ್ಷನ್ ಇವರು ಬಹಳ ವಿಚಾರಣೆಯನ್ನು ಮಾಡಿ ತಮ್ಮ ಜೀವನವನ್ನು ಸಾಗಿಸುತ್ತಾರೆ. ಬುದ್ಧಿವಂತಿಕೆಯಿಂದ ತಮ್ಮ ಜೀವನವನ್ನು ಸುಧಾರಿಸುತ್ತಾರೆ. ಮುಂದಿನ ರಾಶಿ ಮೀನ ಎಂದರೆ ಡ್ರೀಮಿಂಗ್. ಇವರೇ ತನ್ನ ಗುಂಗಿನಲ್ಲಿಯೇ ಹೆಚ್ಚು ದಿನವನ್ನು ಕಳೆಯುತ್ತಾರೆ. ಇವರ ಸೋಲ್ಮೇಟ್ ಕರ್ಕಾಟಕ ಮತ್ತು ವೃಶ್ಚಿಕ. ಇವರು ಸ್ಪಿರಿಚುವಲ್ ಲವ್ ಅಂದರೆ ಇವರು ದೇವರ ಮೇಲೆ ಬಹಳ ನಂಬಿಕೆಯನ್ನು ಇಟ್ಟು ಪ್ರೀತಿಯನ್ನು ಮಾಡುತ್ತಾರೆ. ನೋಡಿ ವೀಕ್ಷಕರೇ, ನಿಮ್ಮ ಸೋಲ್ಮೇಟ್ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಥವಾ ನೀವು ಇನ್ನೂ ಹುಡುಕುತ್ತಿದ್ದೀರಾ? ಒಂದು ಸತ್ಯ ನಾನು ನಿಮಗೆ ಹೇಳುವುದೆಂದರೆ, ನೋಡಿ, ಸೋಲ್ಮೇಟ್ ಬರುತ್ತಾರೆ. ಅವರು ಸರಿಯಾದ ಸಮಯದಲ್ಲಿ ಮಾತ್ರ ಬರುತ್ತಾರೆ. ಅದಕ್ಕಿಂತ ಮುಂಚೆ ನೀವು ಲವ್ ಅದು ಇದು ಯಾವುದಲ್ಲೂ ಬೀಳಬೇಡಿ. ನಿಮಗೆ ಬೇಕಾದ ಸೋಲ್ಮೇಟ್ ದೇವರು ನಿಮ್ಮ ಹಣೆಬರಹದಲ್ಲಿ ಬರೆದಿದ್ದಾನೆ. ಅವರು ಸರಿಯಾದ ಸಮಯದಲ್ಲಿಯೇ ನಿಮಗೆ ಸಿಗುತ್ತಾರೆ. ನಿಮ್ಮ ರಾಶಿ ಯಾವುದು, ನಿಮ್ಮ ಸೋಲ್ಮೇಟ್ ಯಾವ ರಾಶಿ ಎಂದು ಕಮೆಂಟ್ ಮಾಡಿ. ಅದಕ್ಕೆ ಸರಿಯಾದ ಉತ್ತರವನ್ನು ನಾನು ನೀಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಮತ್ತಷ್ಟು ಲವ್ ಆಸ್ಟ್ರಾಲಜಿ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಹೊಸ ಸತ್ಯವನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಶುಭ